ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇದು 1 kg ಮೇಜರ್ಮೆಂಟದ ಮಾಪ್ ಅದ ರೀ ಅಥವಾ ಶೇರ್ ಅದ. ನಾನಿಲ್ಲಿ 1 kg ಆಗಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಈಗ ಈ ಶೇಂಗಾನ ಹುರಿದ್ಬಿಟ್ಟು ತೊಗೊಂಡ್ರಿ. ಶೇಂಗಾ ಕಂಪ್ಲೀಟಾಗಿ ಹುರಿಯೋದ್ರಿಂದ ವಿಡಿಯೋ ದೊಡ್ಡದಾಗ್ತದೆ. ನಾನು ಇನ್ನು ಡೈರೆಕ್ಟಾಗಿ ಹುರಿದಿರುವ ಶೇಂಗಾನೇ ತೋರಿಸ್ತಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗಿರ್ಬೇಕು ನಾನು ಶೇಂಗಾ ಹುರಿಯತ್ತೀನಿ ಅಂದ್ರೆ ಸಂಕ್ರಮಣದ ಸ್ಪೆಷಲ್ ಏನು ಮಾಡ್ತಾ ಇದ್ದೀನಿ ಅಂತೇಳಿ. ನಾನು 1 kg ಮೇಜರ್ಮೆಂಟದ ಸಂಕ್ರಮಣ ವಿಶೇಷವಾಗಿ ನಾನು ಶೇಂಗಾ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿನಿ ರೀ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದೇ ಕಡಾಯಲ್ಲೇ ಇಡ್ತೀನಿ ರೀ. ನೋಡಿ, ಇವು ಕಂಪ್ಲೀಟಾಗಿ ಆರಿದ್ಮೇಲೆ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡು ಬರ್ತೀನಿ ರೀ. ನಾನು ಇದನ್ನು ಅನ್ಕ ಸೈಡಿಗೆ ಇಡ್ತೀನಿ. ಈಗ 1 kg ಆಗಷ್ಟು ಶೇಂಗಾ ತೊಗೊಂಡಿನಲ್ಲ, ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ರೀ. ನೋಡಿ, ನಾನು 1 kgಗೆ 1 ಗ್ಲಾಸ್, ಒಂದು ಪಾವು ಕಿಲೋಕ್ಕಿಂತ ಸ್ವಲ್ಪನೇ ಕಡಿಮೆ ಆಗಷ್ಟೇ ಎಳ್ಳನ್ನು ಹಾಕೊಂಡ್ರಿ. ಎಳ್ಳು ಹಾಕೋದ್ರಿಂದನೇ ಈ ಶೇಂಗಾ ಹೋಳಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ನೋಡಿ, ಬಿಳಿ ಎಳ್ಳನ್ನು ಏನಾಗ್ಯಾವ ಚೆನ್ನಾಗಿ ಹುರಿದಾವ್ರಿ. ನೋಡಿ, ಬಿಳಿ ಎಳ್ಳು ಬೇಗನೆ ಹುರಿದು ಬಿಡ್ತಾವೆ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿನಿ ರೀ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು. ನೋಡಿ, ಇದು ಆರ್ಲಿ ರೀ ಇವನು. ನೋಡಿ, ನಾನಿಲ್ಲಿ 1 kg ಶೇಂಗಾ, ಒಂದು ಪಾವು ಕಿಲೋಕ್ಕಿಂತ ಕಡಿಮೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅಂತ ಹೇಳಿ ನಾನು 1 kg ಮೇಲೆ ಪಾವು kg ಅಷ್ಟು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡು. ಇಲ್ಲ ನೀವು ಲೈಟ್ ಸ್ವೀಟ್ ತಿಂತಿದ್ರೆ 1 kg ಆಗಷ್ಟೇ ಹಾಕಿರಿ. ಇದು ನೋಡಿರಿ, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಆದರೆ ಇದು ಗಾಣ ನಡೆದಿರ್ತದಲ್ಲ ಅಲ್ಲಿಂದೇ ತೊಗೊಂಡು ಬಂದಿರುವಂಥ ಬೆಲ್ಲ ಆದರೆ ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋರಿ, ಅಥವಾ ಚಾಕುದಿಂದ ನೀಟಾಗಿ ಹೆರ್ಚಿಬಿಟ್ಟು ತೊಗೋರಿ. ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಸಣ್ಣ ಸಣ್ಣ ಮತ್ಕಣ್ಣಿ ಉಳಿದು ಬಿಡ್ತಾವೆ. ನೋಡಿ, ಶೇಂಗಾನೂ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡು ಬಂದೀನಿ ನೋಡಿರಿ ನಾನು. ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಸ್ವಲ್ಪ ಶೇಂಗಾ ಬೆಲ್ಲನ ಮಿಕ್ಸಿಗೆ ಹಾಕೋತೀನಿ ರೀ ನಾನು. ನೋಡಿ, ಬೆಲ್ಲನ ಆದಷ್ಟು ಸಣ್ಣದಾಗಿ ಒಡೆದು ಬಿಟ್ಟು ತೊಗೋರಿ. ಸಣ್ಣ ಬೆಲ್ಲದ ಪೀಸ್ಗಳು ಉಳಿಬಾರ್ದು ನೋಡಿರಿ, ಇಲ್ಲಾಂದ್ರೆ ಶೇಂಗಾ ಹೋಳಿಗೆ ಏನಾಗ್ತಾವೆ ಒಡೆದು ಬಿಡ್ತಾವೆ. ನೋಡಿ, ಈಗ ಸ್ವಲ್ಪ ಶೇಂಗಾ ಪೀಸ್ಗಳು ಸಣ್ಣ ಉಳಿಯೋ ರೀತಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಬರ್ರಿ. ನೋಡಿ, ಒಮ್ಮೆ ಗ್ರೈಂಡ್ ಮಾಡಿ ಆಮೇಲೆ ಓಪನ್ ಮಾಡಿ ನೀವು ಮತ್ತೆ ಚಲಿಸಿ ಅಥವಾ ಮಿಕ್ಸ್ ಮಾಡಿನೂ ಗ್ರೈಂಡ್ ಮಾಡ್ಕೋಬೋದು. ನಾವು ಉಳಿದಿದ್ದನ್ನು ಇದೇ ರೀತಿ ಎಲ್ಲನೂ ಏನು ಮಾಡ್ತೀನಿ, ಕುಟ್ಟ ಅಥವಾ ಅದು ಶೇಂಗಾ ಹೋಳಿಗೆ ಏನು ಸ್ಟಫಿಂಗ್ ಇರ್ತದಲ್ರಿ ಅದನ್ನು ರೆಡಿ ಮಾಡ್ಕೊಂಬರ್ತೀನಿ ನೋಡಿರಿ. ಉಳಿದಿರುವ ಶೇಂಗಾ ಬೆಲ್ಲ ಇದೇ ರೀತಿಯೇ ಮಾಡ್ಕೋತೀನಿ ನೋಡಿರಿ. ಎಲ್ಲ ಮಾಡ್ಕೊಂಡು ಇದನ್ನು ಇದೇ ಕಡಾಯಿಗೆ ಹಾಕೋತ ಹೋಗ್ತೀನಿ ರೀ ನಾನು. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಎಳ್ಳು ಅಷ್ಟೇ ಒಂದು ಬ್ಯಾಚ್ ಎಳ್ಳನ್ನು ಹಾಕಿದ್ದೆ, ಇದು ಲಾಸ್ಟ್ ಅದಾವ್ರಿ. ಆಮೇಲೆ ಬೆಲ್ಲ ನೋಡಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಲೈಟ್ ಸ್ವೀಟ್ ತಿಂತಿದ್ರಂದ್ರೆ 1 kg ಆಗಷ್ಟೇ ಬೆಲ್ಲನ ಹಾಕಿರಿ. ನೋಡಿ, ಈಗ ಲಾಸ್ಟಿಗೆ ಎಳ್ಳು ಮತ್ತು ಬೆಲ್ಲವನ್ನು ಫೈನ ಪೌಡ್ರ್ ಮಾಡ್ಕೊಂಡೀನಿ ರೀ. ಶೇಂಗಾ ಅಷ್ಟೇ ಸ್ವಲ್ಪ ಚಿಕ್ಕ ಶೇಂಗಾ ಪೀಸ್ಗಳು ಉಳಿಯೋ ಥರ ನಾನೇನು ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡೀನಿ ನೋಡಿರಿ. ಈಗಿದ ಮ್ಯಾಲೆ ಏನಾಗಿದೆ ರೀ, ಬರೀ ಏನು ಎಳ್ಳಿನ ಪುಡಿ ಅದ್ರಿ, ಎಳ್ಳು ಬೆಲ್ಲ ತಳಗಡೆ ಶೇಂಗಾದ ಇದನ್ನೆಲ್ಲನೂ ಏನು ಮಾಡ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಈಗ ಯಾವಾಗಲೂ ಹೋಳಿಗೆ ಮಾಡ್ಬೇಕಂದ್ರೆ ಈ ರೀತಿ ಸ್ಟಫಿಂಗನ್ನು ಅಥವಾ ಕುಟ್ಟಾನ ರೆಡಿ ಮಾಡಿಕೊಂಡು ಒಂದಿನ ಮುಂಚೆನೇ ಇದನ್ನು ಕಲಿಸಿಡ್ಬೇಕು ರೀ. ಅವಾಗನೇ ಹೋಳಿಗೆ ಚೆನ್ನಾಗಿ ಬರ್ತಾವೆ. ಹಿಂಗೆ ಕಲಿಸಿ ಹಿಂಗೆ ಹೋಳಿಗೆ ಮಾಡ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ರೀ. ನಾನು ನಾಳೆ ಹೋಳಿಗೆ ಮಾಡಾಕಿದ್ದೀನಿ. ಇವತ್ತು ಇದನ್ನೆಲ್ಲ ಹೊಟ್ಟೆ ಒಳಗಿನ ಕುಟ್ಟಾತೀವಿ ಅಥವಾ ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಲಿಸೋಣ್ರಿ. ಇದು ಕಲಿಸೋದಕ್ಕೂ ಒಂದು ಟ್ರಿಕ್ಸ್ ಅದ, ನೀವು ನೋಡಿರಿ. ಈಗ ನೋಡಿ, ಕಲಿಸೋದಕ್ಕೆ ಇದನ್ನು ಕೆಲವರು ಬಿಸಿನೀರಲ್ಲೇ ಕಾಸ್ತಾರೆ. ನಾನು ಗೋಧಿ ಹಿಟ್ಟಿನಿಂದನೇ ಹೋಳಿಗೆ ಮಾಡಿ ತೋರ್ಸಕ್ಕಿದ್ದೀನಿ, ಏನೂ ರವೆ ಹಾಕದೇನೆ. ಆ ಹೋಳಿಗೆ ಚೆನ್ನಾಗಿ ಕಟ್ಟಂತ ಮುರಿಬೇಕು, ಅಂದ್ರೆ ಜಗ್ದಂಗೆ ಆಗಬಾರ್ದು, ಗೋಧಿ ಹಿಟ್ಟು ಜಿಗಿ ಇರೋದ್ರಿಂದ. ಅದಕ್ಕೆ 1 ಬಟ್ಲು ನೀರನ್ನು ಹಾಕ್ಕೊಂಡು ಒಂದು 4-5 ಸ್ಪೂನ್ ಆಗಷ್ಟೇ ಈ ರೀತಿ ಸಕ್ಕರೆ ಹಾಕೋಬೇಕು ನೋಡಿರಿ. ಸಕ್ಕರೆ ಕರಗಿ ಒಂದು ಕುದಿ ಬಂದ್ರೆ ಸಾಕ್ರಿ. ನೋಡಿ, ಈ ರೀತಿನೂ ಒಂದ್ಸಲ ಮಾಡಿ ನೋಡಿರಿ, ಅಥವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ, ನಾಳೆ ಹೋಳಿಗೆ ಮಾಡ್ತೀರಂದ್ರೆ ಇಂದನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕ್ರಿ ಇದನ್ನು. ನೋಡಿ, ಸಕ್ಕರೆ ಎಲ್ಲ ಕರಗಿಲ್ರಿ, ಕರಗಿ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕ್ರಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ಯದ ನೋಡಿ, ಮತ್ತು ನೀರನ್ನು ಕುದಿ ಆಗತ್ತದ. ಈಗ ಇದನ್ನು ಇದಕ್ಕೆ ಸ್ಟಫಿಂಗಕ್ಕೆ ಹಾಕ್ಕೊಂಡು ನೋಡಿ, ನಾನು ಅದು ಕಡಾಯಿ ಸಣ್ಣದಾಗಿತ್ತು, ಕಲ್ಸಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಅಂತ ಹೇಳಿ ನಾನು ದೊಡ್ಡ ಸ್ಟೀಲ್ ಬುಟ್ಟೆಯಲ್ಲೇ ಹಾಕ್ಕೊಂಡು ಒಂದು ಕ್ಲಿಪ್ ಮಿಸ್ ಆಗಿದ್ರಿ ಇಲ್ಲಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ಬಿಟ್ಟನೆ ಇದನ್ನು ಕಲಿಸ್ಬೇಕ್ರಿ. ಒಮ್ಮೆಲೆ ನೀರನ್ನು ಹಾಕಕ್ಕೆ ಹೋಗಬೇಡ್ರಿ. ಅದು ಸಕ್ಕರೆ ನೀರು ಇರ್ತದೆ, ಬಿಸಿ ಇರುವಾಗಲೇ ಹಾಕೋದು. ಹಾಕಿಸಿಂದ ಈ ರೀತಿ ಮೆತ್ತಗಾಗೋವರೆಗೂ ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ. ಅಷ್ಟೇ ಸ್ವಲ್ಪ ನೀರನ್ನು ಹೊಡೆದ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಡ್ಬೇಕು ನೋಡಿರಿ. ಇಷ್ಟು ಮೆತ್ತಗಿರ್ಬೇಕು ರೀ. ನಾಳೆ ಹೋಳಿಗೆ ಮಾಡೋ ಮುಂದೆ ಇದು ಕರೆಕ್ಟಾಗಿರ್ತದೆ ರೀ. ನೋಡಿ, ಇದೇ ರೀತಿಯೇ ಇರ್ಬೇಕು ರೀ.
ನೋಡಿ ಇವನ್ನೆಲ್ಲನೂ ನೀವು ಟಿಪ್ಸನ್ನು ಫಾಲೋ ಮಾಡಿರಿ. ಫಸ್ಟ್ ಟೈಮ್ ಮಾಡತ್ತೀರಂದ್ರೂ ಪರ್ಫೆಕ್ಟ್ ಆಗಿಯೇ ಶೇಂಗಾ ಹೋಳಿಗೆಯನ್ನು ಮಾಡ್ಕೊಬೋದು. ನೋಡಿ ಅಷ್ಟು ನೀರು ಉಳಿದವ್ರಿ. ನಾನು ಒಂದು ಬಟ್ಲು ಸಣ್ಣ ಬಟ್ಲೆ ಒಂದು ಬಟ್ಲು ಹಾಕಿದ್ದೆ, ಒಂದು 5 ಸ್ಪೂನಾಗ ಸಕ್ಕರೆ ಹಾಕಿದ್ದೆ. ನೋಡಿ ಇದನ್ನೊಂದು ಬೇರೆ ಬೊಗಣಿ ಒಳಗೆ ನಾನು ಹಾಕಿ ತೆಗೆದಿಡ್ತೀನಿ. ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತೀನಿ. ಈಗ ನೆಕ್ಸ್ಟ್ ಡೇ ನಾನು ಇಲ್ಲಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನು ಇಲ್ಲೇನು ರವೆ ಹಾಕಲ್ಲ, ಏನೂ ಹಾಕಲ್ಲ ರೀ. ಅಥವಾ ಒಬ್ಬರು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಹಾಕಿ ಮಾಡ್ತಾರೆ. ಬೇಡ, ಪ್ಯೂರ್ ಗೋಧಿ ಹಿಟ್ಟಿನಿಂದನೇ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀವಿ ಆ ರೀತಿ ಮೆತ್ತಗಲ್ಲ, ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಸಿ ತೊಗೋಬೇಕು ನೋಡಿರಿ. ನೋಡಿ ನಾನಿಲ್ಲಿ ಕೆಲವೊಬ್ಬರು ರೆಡಿಮೇಡ್ ಹಿಟ್ಟಿನಿಂದನೂ ಮಾಡ್ತಾರೆ. ಇದು ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಗೋಧಿಯಿಂದ ಮಾಡಿರುವ ಗೋಧಿ ಹಿಟ್ಟು ಇದು. ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬೇಕು. ಯಾಕೆ ಗಟ್ಟಿಯಾಗಿ ಕಲಿಸ್ಬೇಕಂತ ಹೇಳಿನೂ ನಾನು ಆಮೇಲೆ ಹೇಳ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ರೀ. ಒಂದು 10 ನಿಮಿಷ ಹಿಟ್ಟು ನೆನೆದ್ರೆ ಸಾಕ್ರಿ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಿನ್ನೆ ಕಲಿಸ್ಬಿಟ್ಟು ಈ ರೀತಿ ಬೋಗಣಿ ಒಳಗೆ ಹಾಕಿಟ್ಟಿದ್ದೆ. ನೋಡಿ ನಿನ್ನೆ ಎಷ್ಟು ಮೆತ್ತ ಕಲಿಸಿದ್ದಲ್ಲ. ಈಗ ನೋಡಿರಿ ಸ್ವಲ್ಪ ಅದನ್ನೆಲ್ಲ ನೀರನ್ನು ಹಿರ್ಕೊಂಡು ಕರೆಕ್ಟಾಗಿ ಹೂರಣ ಈಗ ಕರೆಕ್ಟಾಗಿ ರೆಡಿಯಾಗಿರ್ತದೆ ನೋಡಿರಿ. ನಾನು ನಿಮಗೆ ಉಂಡೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಹೋಳಿಗೆಗೆ ಈ ಹೂರಣ ಕೆಲವರು ಸ್ವಲ್ಪ ಹಾಕ್ತಾರೆ, ಜಾಸ್ತಿ ಹಾಕ್ತಾರೆ, ಮೀಡಿಯಮ್ ಹಾಕ್ತಾರೆ. ನಾವು ಜಾಸ್ತಿ ಹಾಕಿಬಿಟ್ಟು ನೋಡಿ ದೊಡ್ಡ ಹೋಳಿಗೆನೇ ಮಾಡ್ಕೋತೀವಿ. ನೀವು ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡತ್ತೀರಂದ್ರೂ ಸಣ್ಣ ಸ್ವಲ್ಪ ಹಾಕಿಬಿಟ್ಟು ಸಣ್ಣ ಹೋಳಿಗೆಯನ್ನು ಟ್ರೈ ಮಾಡಿರಿ, ನಡೀತದೆ. ನೋಡಿ ಈ ರೀತಿ ಪರ್ಫೆಕ್ಟ್ ಆಗ್ತದೆ. ನೀವು ಒಮ್ಮೆಲೆ ಈಗನೇ ಅದನ್ನು ಪೌಡ್ರನ್ನು ಮಾಡಿ ಕಲಸಿ ಹೋಳಿಗೆ ಮಾಡ್ತೀರಂದ್ರೆ ಆಗೋದಿಲ್ಲ ರೀ. ಬಿಫೋರ್ 1 ಡೇನೇ ನೀವು ಇದನ್ನು ಹೂರಣ ಅಥವಾ ಅದನ್ನು ಕಲಿಸಿಡಬೇಕು. ನೋಡಿ ಹಿಟ್ಟನ್ನು ನೆಂದದ ಮತ್ತು ನೋಡಿರಿ ಇನ್ನಾದರೂ ಗಟ್ಟಿ ಅದ. ನೋಡಿ ಈಗ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೋಡಿ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಪುರಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋಬೇಕು ಅಷ್ಟೇ ರೀ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಮಣ ಸ್ಪೆಷಲ್ ರೀ ಇದು ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ. ನೋಡಿ ಫಸ್ಟ್ ಹಾಗೇ ಒಂದು ಸಣ್ಣ ಪುರಿ ಅಷ್ಟು ಲಟ್ಟಿಸ್ಬಿಡ್ದು. ನೋಡಿ ಒಬ್ಬರು ಕೈಯಲ್ಲೇ ಈ ರೀತಿ ಮಾಡಿಬಿಟ್ಟು ತುಂಬ್ತಾರೆ. ಆದ್ರೆ ಅದು ಎಲ್ಲರಿಗೂ ಬರೋದಿಲ್ಲ ರೀ. ಇದು ಈ ರೀತಿ ಮಾಡ್ಕೊರಿ, ತುಂಬ ಈಸಿಯಾಗಿ ನೀವೇನು ಮಾಡ್ಬೋದು. ಆ ಹೋಳಿಗೆ ನೋಡಿ ಹೂರ್ಣನ ಹಾಕಿ ನೋಡಿ ಈ ರೀತಿ ಸ್ಟಫಿಂಗನ್ನು ಹಾಕಿ ನೋಡಿ ನಾವು ಮೋದಕದು ಪ್ಯಾಕ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳ್ಳೋದು ನೋಡಿರಿ. ಕೈಯಲ್ಲಿನೇ ಒಬ್ಬರಿಗೆ ಪರ್ಫೆಕ್ಟಾಗಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಇದು ಈಸಿಯಾಗಿ ಮಾಡ್ಕೋಬೋದು ಎಲ್ಲರೂ. ನೋಡಿರಿ ಈ ರೀತಿ ಮಾಡ್ಕೊರಿ. ಅವಾಗ ಸ್ವಲ್ಪ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ಈ ರೀತಿ ಮಡಿಚಿಬಿಡ್ರಿ. ನೋಡಿ ನೀಟಾಗಿ ಪ್ಯಾಕ್ ಮಾಡ್ಕೊರಿ. ನೋಡಿ ಆಮೇಲೆ ಕೈಯಿಂದ ಈ ರೀತಿ ನೀಟಾಗಿ ಒತ್ತಿರಿ. ಅದೇನು ಒಳಗಡೆ ಸ್ಟಫಿಂಗ್ ಹಾಕಿರ್ತೀವಲ್ಲ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ರೀ. ನೋಡಿ ಈ ರೀತಿ ಒತ್ತಿಬಿಟ್ಟು ಆಮೇಲೆ ಗೋಧಿ ಹಿಟ್ಟನ್ನು ಹಚ್ಚಿ ಭಾಳ ಭಾರ ಹಾಕಬೇಡ್ರಿ. ಸ್ವಲ್ಪನೇ ಭಾರ ಹಾಕಿ ದಂಡಿ ಲಟ್ಟಿಸ್ರಿ. ನೋಡಿ ಮಧ್ಯಕ್ಕೆ ಭಾರ ಹಾಕಿ ಲಟ್ಸೋಕೋಬೇಡ್ರಿ, ಬರೀ ದಂಡಿನೇ. ನೋಡಿ ನಾನು ದೊಡ್ಡ ಹೋಳಿಗೆನೇ ಮಾಡ್ಕೋತೀನಿ. ನೋಡಿ ಈ ರೀತಿ ಲಟ್ಟಿಸ್ಬಿಟ್ಟು ತೊಗೋರಿ. ತುಂಬ ಭಾರ ಹಾಕೋದಿರಲ್ರಿ. ನೋಡಿ ಹಿಟ್ಟು ಸ್ವಲ್ಪ ನೀವು ಮೆತ್ತ ಕಲ್ಸ್ಕೊಂಡ್ರೆ ಏನಾಗ್ತದಂದ್ರೆ ದಂಡಿಗೆಲ್ಲ ಹಿಟ್ಟು ಉಳಿದು ಬಿಡ್ತದ್ರಿ. ಅದಕ್ಕತ್ತೇನೆ ಶೇಂಗಾ ಹೋಳಿಗೆಗೆ ಹಿಟ್ಟನ್ನು ಗಟ್ಟಿಯಾಗಿ ನೋಡಿ ಎಲ್ಲ ದಂಡಿ ತನಕನೂ ಏನೋ ಶೇಂಗಾ ಹೋಳಿಗೆ ಹೂರಣ ಅಥವಾ ಸ್ಟಫಿಂಗ್ ಎಲ್ಲ ನೀಟಾಗಿ ಹೋಗೈತಿ. ಎಲ್ಲಿನೂ ಒಂಚೂರು ಹಿಟ್ಟು ಉಳಿದಿಲ್ಲ ರೀ. ಅಂದ್ರೆ ಆ ಗೋಧಿ ಹಿಟ್ಟ ದಂಡಿಗೆ ಸ್ವಲ್ಪ ಮೆತ್ತ ಕಲಿಸ್ಕೊಂಡ್ರೆ ದಂಡಿ ಎಲ್ಲ ಉಳಿದು ಬಿಡ್ತದೆ ರೀ. ನೋಡಿ ನಾವು ಸ್ವಲ್ಪ ಹಾಕುತ್ತೇವೆ. ಎಲ್ಲಿ ಹಾಕಿದ್ಮೇಲೆ ಒಂಚೂರು ಎಣ್ಣೆಯನ್ನು ಹಚ್ತೀವಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬತ್ತು ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಹೋಳಿಗೆ. ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದವು. ಇಲ್ಲ ನೀವು ಗೋಧಿ ಹಿಟ್ಟು ಬೇಡ ಅಂದ್ರೆ ಕೆಲವೊಬ್ರು ಅಕ್ಕಿ ಹಿಟ್ಟನ್ನು ಹಚ್ಚಿನೂ ಲಟ್ಟಿಸ್ತಾರೆ. ನಾ ಏನಿಲ್ಲ, ನಾನು ಗೋಧಿ ಹಿಟ್ಟನ್ನು ಹಚ್ಚಿನೇ ಲಟ್ಸಿದ್ದೀನಿ. ನೋಡಿ ತುಂಬ ಕ್ರಿಸ್ಪಿಯಾಗಿ ಅಂದರೆ ಚೆನ್ನಾಗಿ ಬಂದವ್ರಿ ಹೋಳಿಗೆನೂ ಗೋಧಿ ಹಿಟ್ಟಿನಿಂದ. ನೋಡಿ ಎಷ್ಟು ಹಿಟ್ಟು ಕಲಸಿದ್ದಲ್ಲ ಎಲ್ಲ ಹೋಳಿಗೆನೂ ಮಾಡ್ಕೊಂಡು ನೋಡಿರಿ. ಮಾಡಿದ್ಮೇಲೆ ಒಂದು ಸ್ವಲ್ಪ ಏನು ಮಾಡ್ಬೇಕ್ರಿ, ಇವನ್ನ ಆರಾಕ ಬಿಡ್ಬೇಕ್ರಿ. ನಮ್ಮ ಉತ್ತರ ಕರ್ನಾಟಕದ ಜನ ಯಾವ ರೀತಿ ಹೋಳಿಗೆ ತಿಂತಾರತ್ತನೂ ಹೇಳ್ತೀನಿ ನೋಡಿರಿ ನೀವು. ನೋಡಿ ಆರಿದ್ಮೇಲೆ ಇವನ್ನ ಏನು ಮಾಡ್ತೀನಿ ನಾನು ಆಮೇಲೆ ಪ್ಯಾಕ್ ಮಾಡಿ ಇಡ್ತೀನಿ ರೀ. ಇದಕ್ಕೆ ನೋಡಿ ಹೋಳಿಗೆ ಹಾಕ್ಕೊಂಡು ನೋಡಿ ನಾನು ತುಪ್ಪನ ಮನೆಯಲ್ಲಿನೇ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಳಾಗಿರೋ ಹೆರ್ತಿ ತುಪ್ಪ ಹೋಳಿಗೆ ನೋಡಿರಿ ಬೆಸ್ಟ್ ಕಾಂಬಿನೇಷನ್ ರೀ ಇದು. ಇದೇ ರೀತಿನೇ ನೋಡಿ ಹೋಳಿಗೆ ಎಷ್ಟು ಕಟ್ಟಂತ ಮುರಿತದೆ ನೋಡಿರಿ. ಇದೇ ರೀತಿನೇ ಆಗ್ಬೇಕ್ರಿ ಇವು. ನೋಡಿ
ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ನೀವು ಈ ಹೋಳಿಗೆ ಮುಗಿಯೋವರೆಗೂ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದು ಕೊಟ್ಟರು ಯಾವಾಗ ಕೊಟ್ರು ಈ ಹೋಳಿಗೆ ಫೇವ್ರೇಟೇ ನೋಡ್ರಿ, ಶೇಂಗಾ ಹೋಳಿಗೆ. ಅಥವಾ ನಾವು ಎಲ್ಲೋ ಟ್ರಿಪ್ಪು ಹೊಂಟಿದ್ವಿ ಅಂದ್ರೆ ಪ್ರವಾಸಕ್ಕೆ, ಅವಾಗಾದ್ರೂ ಫುಡ್ ಚಲೋ ಸಿಗ್ತದಿಲ್ಲ ಗೊತ್ತಿಲ್ಲ ಅಂಥೇಳಿ ಈ ರೀತಿ ಹೋಳಿಗೆನ ಯಾವಾಗಲೂ ಮಾಡ್ಕೊಂಡು ಹೋಗ್ತೀವಿ. ಹಸಿವಾದಾಗ 2 ಹೋಳಿಗೆ ತಿಂದ್ರೆ ಮುಗಿದ್ರಿ, ಊಟ ಮಾಡಿದಷ್ಟೇ ಇರ್ತದೆ. ಈ ನೋಡಿ ಮಾಡಿದ್ಮೇಲೆ ಈ ರೀತಿ ಆರಾಕ್ ಇಟ್ಬಿಡ್ಬೇಕ್ರಿ 1 ಅವರ್ ಆಗೋತನ. ಆಮೇಲೆ ನೀವು ಡಬ್ಬದಲ್ಲಿ ಹಾಕಿ 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ. ಈ ಶೇಂಗಾ ಹೋಳಿಗೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಭೋಗಿ ಸ್ಪೆಷಲ್ ನನ್ನ ಥಾಲಿಯನ್ನು ನಿಮಗೆ ತೋರಿಸ್ತೇನೆ ರೀ.